ಆನೇಕಲ್ ತಾಲೂಕಿನ ಬುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ ಓಂ ಶಕ್ತಿ ಭಕ್ತಾದಿಗಳ ವತಿಯಿಂದ ಇಂದು ಆಯೋಜಿಸಿದ್ದ ಓಂ ಶಕ್ತಿ ದೇವಿಯ ಗಂಗಾ ಪೂಜೆ ಮತ್ತು ಕಳಸ ಪೂಜಾ ಕಾರ್ಯಕ್ರಮವು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಓಂ ಶಕ್ತಿ ದೇವಿಯ ಗಂಗಾ ಪೂಜೆ ಕಾರ್ಯಕ್ರಮದ ಅಂಗವಾಗಿ ಓಂ ಶಕ್ತಿ ಮಾಲಾಧಾರಿಗಳು ಪೂರ್ಣಕುಂಭ ಕಳಸವನ್ನು ಹೊತ್ತು ಓಂ ಶಕ್ತಿ ದೇವಿಯ ನಾಮವನ್ನು ಭಜಿಸಿ ಚಿಕ್ಕನಹಳ್ಳಿ ಮತ್ತು ಕಮ್ಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ತೆರಳಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ವಿಶೇಷವಾಗಿ ಓಂ ಶಕ್ತಿ ಗಂಗಾ ಪೂಜಾ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಕೆಟಿ ಶ್ರೀನಿವಾಸ್ ರೆಡ್ಡಿ ಮತ್ತು ಮಗಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ ಮತ್ತು ಸಮಾಜ ಸೇವಕರಾದ ಹರೀಶ್ ಬಾಬುರವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಕಾರ್ಯಕ್ರಮದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಮತ್ತು ಓಂ ಶಕ್ತಿ ಭಕ್ತ ಮಂಡಳಿ ಸಮೂಹ ಹಾಗೂ ಚಿಕ್ಕನಹಳ್ಳಿ ಮತ್ತು ಕಮ್ಮನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. நாகக்கன்னியம்மா நாகராஜா விளையாட வந்திடம்மா.
ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಚಿಕ್ಕನಹಳ್ಳಿ ಕಾಮನಹಳ್ಳಿಯಲ್ಲಿ ಈ ದಿನ ಓಂಶಕ್ತಿ ಮಾಲಾಧಾರಿಗಳು ಕಳಶ ಹೊತ್ತು 101 ಕಳಶವನ್ನು ಹೊತ್ತು ತಾಯಿ ಓಂಶಕ್ತಿ ಪಾತ್ರಧಾರಿಗಳಾಗಿ ಅವತ್ತು ತಾಯಂದಿರು ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಅವರು ಊರಿನ ಮತ್ತು ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಾರಮ್ಮ ದೇವಿಗೂ ಸಹ ಕಳಶವನ್ನು ಹೊತ್ತು ಈ ದಿನ ಕಾಮನಹಳ್ಳಿಯಲ್ಲಿ ಭಾಳ ಅದ್ದೂರಿಯಿಂದ ಆ ಕಾರ್ಯಕ್ರಮವನ್ನು ಮಾಲಾಧಾರಿಗಳು ಓಂಶಕ್ತಿ ಮಾಲಾಧಾರಿಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಮಾಲಾಧಾರಿಗಳಿಗೆ ಪ್ರತಿ ವರ್ಷವೂ ನಮ್ಮ ಕಾಮನಹಳ್ಳಿಯಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಿಂದ ಮಾಡ್ತಾ ಇರ್ತಾರೆ. ಈ ಕಾರ್ಯಕ್ರಮ ಇನ್ನೂ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಇನ್ನೂ ಅದ್ದೂರಿ ಆಗಲಿ, ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮನ ಅದ್ದೂರಿ ಮಾಡಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಲಾಧಾರಿಗಳು ಓಂಶಕ್ತಿ ಹೋಗಿ ಬರಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಹೋಗಿ ತಾಯಿಯ ದರ್ಶನವನ್ನು ಪಡೆದು ಬಂದು ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಸ್ತಾ ಇರ್ತಕ್ಕಂಥ ಮಾತೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕಾಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಗಂಗೆ ಪೂಜೆ ನಡೀತಾ ಇದೆ ಓಂಶಕ್ತಿ ದೇವಸ್ಥಾನದ ಹತ್ರ. ಊರಿನ ಸಮಸ್ತ ಭಕ್ತಾದಿಗಳೆಲ್ಲರೂ ಆಗಮಿಸಿದ್ದಾರೆ. ಎಲ್ಲರೂ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಗಂಗೆ ಪೂಜೆ ಊರಲ್ಲಿರೋ ದೇವಸ್ಥಾನಗಳಿಗೆಲ್ಲರಿಗೂ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ದರ್ಶನ ಮಾಡಿ ಬಂದು ವಿನಾಯಕ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಸಪ್ಲಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ ಇಷ್ಟು ಗಂಗೆಯನ್ನು ಹೊತ್ತು ದೇವಸ್ಥಾನ ಊರೆಲ್ಲ ತಿರುಗಿದ್ರೆ ಒಂದು ಶಾಂತಿ ಅಂತ, ಊರಿಗೆ ಶಾಂತಿ ಅಂತ ಮಾಡ್ತಾ ಇದೀವಿ. 9 ವರ್ಷದಿಂದ ಹಮ್ಮಿಕೊಂಡು ಬರ್ತಾ ಇದೀವಿ. ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಆದಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ಪೂಜೆ ಏನಪ್ಪ ಅಂದರೆ ದೇವ್ರಿಗೆ ಫಸ್ಟು ಅಭಿಷೇಕ ಮಾಡಿದ್ದು ಓಂ ಶಕ್ತಿ ಅಮ್ಮನಿಗೆ ಎಲ್ಲ ಮಾಲೆ ಹಾಕ್ಕೊಂಡು ಅಭಿಷೇಕ ಮಾಡಿದ್ದಾಯಿತು. ನಂತರ ಅಮ್ಮನಿಗೆ ಗಂಜಿ ಸಮರ್ಪಣೆ ಮಾಡಿ ಹಾಲು ಗಂಜಿ ಮತ್ತು ನೀರು ಆ ಅಮ್ಮನಿಗೆ ಅರ್ಪಣೆ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿ ಎಲ್ಲ ದೇವರಿಗೂ ಫಸ್ಟು ಊರಲ್ಲಿರೋ ಎಲ್ಲ ದೇವರಿಗೂ ಒಂದು ದೇವರು ಬಿಡ್ದಿರೋ ಎಲ್ಲ ದೇವರುಗಳಿಗೂ ನಾವು ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಎಲ್ಲ ಈ ಊರಿಗೆ ಶಾಂತಿ ಆಗಲಿ ಅಂತಾರೆ ಎಲ್ಲರೂ ಗಂಗೆ ಪೂಜೆ ಎತ್ಕೊಂಡು ಎಲ್ಲ ದೇವ್ರಿಗೂ ಅರ್ಪಣೆ ಮಾಡ್ತಾ ಇರೋದು. ಕಾಮನಹಳ್ಳಿ ಗ್ರಾಮಸ್ಥದಲ್ಲಿ ಇವತ್ತು ಗಂಗೆ ಪೂಜೆಯ ಉತ್ಸವ ಮಾಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರು ಮಾಲೆ ಧರಿಸಿ ಗಂಗೆಯನ್ನು ಹೊತ್ತು ಭಾಗವಹಿಸಿದ್ದಾರೆ. ಎಲ್ಲ ಓಂಶಕ್ತಿ, ಮಾರಮ್ಮ, ಬಸವೇಶ್ವರ, ಗಣೇಶ, ಯಲ್ಲಮ್ಮ, ಸಪ್ಲಮ್ಮ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಗಂಗೆಯನ್ನು ಅಭಿಷೇಕ ಮಾಡಿ ಈ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಎಲ್ಲರಿಗೂ ಒಳ್ಳೆಯದಾಗಿ. ಚಿಕ್ಕನಹಳ್ಳಿ ಕಾಮನಹಳ್ಳಿ ಗ್ರಾಮಸ್ಥರಿಂದ ಎಲ್ಲರಿಗೂ ವಂದನೆಗಳು. ಇಂದು ನಮ್ಮ ಊರಿನಲ್ಲಿ ಚಿಕ್ಕನಹಳ್ಳಿ ಕಾಮನಹಳ್ಳಿ ಗ್ರಾಮದಲ್ಲಿ ಗಂಗೆ ಪೂಜೆ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಊರಲ್ಲಿರೋ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ. ಬೆಳಗ್ಗೆ ಓಂಶಕ್ತಿ ದೇವಿಗೆ ಮತ್ತು ಗ್ರಾಮ ದೇವತೆಯಾದ ಮಾರಿಯಮ್ಮ ದೇವಿಗೆ ಅಭಿಷೇಕದಿಂದ ಸ್ಟಾರ್ಟ್ ಮಾಡಿ ಮತ್ತು ಈಗ ಗಂಗೆ ಪೂಜೆ ಎಲ್ಲ ಮಹಿಳೆಯರು ಕಳಶ ಹೊತ್ತು ಗಂಗೆ ನೆತ್ಕೊಂಡು ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಈ ಊರಲ್ಲಿ ಒಂದು ಶಾಂತಿ ಆಗಲಿ ಅಂತ ಎಲ್ಲರೂ ಪೂಜೆ ಮಾಡ್ತಿದ್ದಾವೆ. ಇದೇ ರೀತಿ ನಾವು 10 ವರ್ಷದಿಂದ ಈ ಗಂಗೆ ಪೂಜೆ ಅನ್ನೋದು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಆ ಅಮ್ಮ ಕೃಪೆಯಿಂದ ನಾವು ಎಷ್ಟು ದಿನ ಆಗುತ್ತೋ ನಮ್ಮ ಕೈಲಿ ಅಷ್ಟು ದಿನ ಮಾಡಬೇಕಂತ ಆ ಅಮ್ಮನೇ ನಾವು ಶಕ್ತಿ ಕೊಡಲಿ ಅಂತ ಬೇಡ್ಕೊತಾ ಇದ್ದೀವಿ. 9ನೇ ವರ್ಷ ಗಂಗೆ ಪೂಜೆ ಮಾಡ್ತಾ ಇರೋದು, ನಡ್ಸ್ಕೊಂಡೇ ಬರ್ತಾ ಇದ್ದೀವಿ.